ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ರಾಕಿಂಗ್ ಸ್ಟಾರ್ ಯಶ್ ಇವತ್ತು 40ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸೊ ಅವರಿಗೆ ಹ್ಯಾಪಿ ಬರ್ತ್ಡೇ. ಅವರ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್, ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಲೆವೆಲ್ಗಿರೋ ಟಾಕ್ಸಿಕ್ ಸಿನಿಮಾದ ಇವತ್ತು ಟೀಸರ್ ರಿಲೀಸ್ ಆಗಿದೆ. ಇಂಟ್ರೊಡಕ್ಷನ್ ಟೀಸರು. ಅದರಲ್ಲಿ ಯಶ್ ಅವ್ರದ್ದು ರಾಯ ಕ್ಯಾರೆಕ್ಟರ್, ಅದೇ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ರಿಲೀಸ್ ಮಾಡಿದ್ರು. ನೀವೇ ನೋಡ್ತಾ ಇದ್ರೆ ಯಾವ ತರ ಅದು ರೆಕಾರ್ಡ್ ಬ್ರೇಕಿಂಗ್ ಅಲ್ಲಿ ಹೋಗ್ತಾ ಇದೆ ಅಂತ. ವ್ಯೂಸ್ ಆಗಿರ್ಬೋದು, ಫಸ್ಟ್ ಆ ಟ್ರೇಲರ್ ಯಾವ ತರ ಇತ್ತು, ಏನನ್ಸ್ತು ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಸಿನಿಮಾದ ಬಗ್ಗೆ ಮಾತಾಡೋ ವಿವರಣೆ ಕೊಡೋನಾಗಿ ಏನನ್ಸ್ತು ಆ ಒಂದು ಟೀಸರ್ ಯಾವ ತರ ಇತ್ತು ಅಂತ ಹೇಳೋದಾದ್ರೆ, ಕೆಲವ್ರು ಹೇಳ್ತಾರೆ ಹಾಲಿವುಡ್ ಟಚ್ ಅಲ್ಲಿ ಇತ್ತು, ಹಾಲಿವುಡ್ ಟಚ್ ಕೊಟ್ಟಿದ್ರು ಅಂತ. ಟಚ್ ಅಲ್ಲ ರೀ, ಹಾಲಿವುಡ್ ರೇಂಜ್ ಅಲ್ಲೇ ಇತ್ತು. ರೇಂಜ್ ಹಾಲಿವುಡ್ ಅವ್ರಿಗಿನ್ನ ಒಂದು ಪಟ್ಟು ಮೇಲ್ ಅಂತಾನೆ ಹೇಳ್ಬೋದು. ಆ ತರ ಈ ಒಂದು ಟೀಸರ್ ಇತ್ತು. ಸೊ ಖುಷಿ ಆಯಿತು, ಒಬ್ಬ ಕನ್ನಡದ ನಟ ಈ ಲೆವೆಲಿಗೆ ಬೆಳೀತಾ ಇರೋದು ಮತ್ತು ಈ ಲೆವೆಲಿಗೆ ಬೆಳೆದಿರೋದು. ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರೆ. ಸೊ ನಾವು ಬೌಂಡ್ರಿ ಹಾಕ್ಕೊಳ್ಬಾರ್ದು, ಡಿಫೆಂಡ್ ಆಡಬಾರ್ದು, ಅಟ್ಯಾಕ್ ಮಾಡ್ಬೇಕು ಯಾವತ್ತು ಅಂತೆ. ಸೊ ಅದೇ ಥರ ಮಾಡ್ತಾ ಇದ್ದಾರೆ. ಸೊ 100% ಆ ಒಂದು ಟೀಸರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎಂಥವ್ರಿಗೂ ಕೂಡ ವಾವ್ ಅನ್ನೋ ಥರ ಇರುತ್ತೆ, ಒಂದು ಬಾಂಬ್ ಬ್ಲಾಸ್ಟಿಂಗ್ ಆ ಥರ ಒಂದು ಇತ್ತು. ಇನ್ನು ಟೀಸರ್ ಈ ಥರ ಇದೆ ಅಂದರೆ ಇನ್ನು ಟ್ರೇಲರು ಸಿನಿಮಾ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಆ ಒಂದು ಇದಕ್ಕೆ ಮಾರ್ಚ್ ಗೊತ್ತಿದೆ ಯಾವ ಡೇಟ್ ಅಂತ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದ್ರ ನಡುವೆ ಈ ಒಂದು ಟೀಸರಲ್ಲಿ ಏನೇನು ವಿಶೇಷತೆ ಇತ್ತು. ಹೌದು, ಹಾಲಿವುಡ್ ರೇಂಜಲ್ಲಿತ್ತು. ಆ ಒಂದು ವಿಜುವಲೈಸೇಷನ್ ಆಗಿರ್ಬೋದು, ಎಫೆಕ್ಟ್ ಆಗಿರ್ಬೋದು, ಎಲ್ಲ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ಕು ಎಲ್ಲದೂ ಕೂಡ ಹಾಲಿವುಡ್ ರೇಂಜಲ್ಲೇ ಇತ್ತು. ಕತೆ ಏನೇನು ತೋರಿಸಿದ್ರು, ಪ್ರತಿ ಒಂದು ಫ್ರೇಮು ಅಬ್ಸರ್ವ್ ಮಾಡೋದಾದರೆ ಎಲ್ಲದೂ ಕೂಡ ಸಕ್ಕದಾಗಿತ್ತು. ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಫಾರೆಸ್ಟಲ್ಲಿ ಒಂದು ಸ್ಮಶಾನ, ಅಲ್ಲಿಗೆ ಯಾವುದೋ ಒಂದು ಮೋಸ್ಟ್ಲಿ ಒಂದು ಡಾನ್ ಡೆತ್ ಆಗಿರ್ತಾರೆ ಅನಿಸುತ್ತೆ. ಅವ್ರದ್ದೊಂದು ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ, ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಆ ಒಂದು ಸ್ಮಶಾನದಲ್ಲಿ. ಸೊ ಅಲ್ಲಿಗೆ ಇನ್ನೊಂದು ಟೀಮ್ ಎಂಟ್ರಿ ಆಗುತ್ತೆ, ಮತ್ತೊಂದು ಡಾನ್ ಅಟ್ಯಾಕ್ ಮಾಡುತ್ತೆ. ಸೊ ಅಲ್ಲಿ ಸ್ವಲ್ಪ ಏನೋ ಆಗುತ್ತೆ, ಅಲ್ಲಿ ಅವರು ಒಂದು ಸಮಾಧಿಗೆ ಇದು ಮಾಡೋದಾಗಿರ್ಬೋದು, ಆ ಒಂದು ಕ್ರಿಶ್ಚಿಯನ್ ಸಂಪ್ರದಾಯ ಅಂತ ಕೆಲವು ಇದಾಗುತ್ತೆ, ಹೂ ಹಾಕೋದಾಗಿರ್ಬೋದು, ಅದೆಲ್ಲ ಒಂದು ಫ್ರೇಮ್ ಬರುತ್ತೆ. ನೆಕ್ಸ್ಟ್ ಅದಾದ ತಕ್ಷಣ ಒಂದು ವಿಂಟೇಜ್ ಕಾರ್ ಎಂಟ್ರಿ ಕೊಡುತ್ತೆ. ಎಂಟ್ರಿ ಕೊಟ್ಟ ತಕ್ಷಣ ಅದೊಂದು ಆರನ್ ಮ್ಯೂಸಿಕ್ ನೀವು ನೋಡ್ಬೋದು. ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದೊಂದು ಕೇಳೋಕ್ಕೆ ಒಂಥರ ಏನು ಬರೀ ಆರನ್ ನೋಡ್ಕೊಂಡು ಈ ಥರ ಬರ್ತಿರಲ್ಲ ಅನ್ಸುತ್ತೆ ಅಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತದೆ. ಸೊ ಆ ಎಂಟ್ರಿ ಕೊಟ್ಟು ಆ ವಿಂಟೇಜ್ ಕಾರು ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ತಕ್ಷಣ ಇಲ್ಲಿ ಸ್ಮಶಾನದಲ್ಲಿ ಇದ್ದಾರೆಲ್ಲ ಆ ಕಡೆ ನೋಡ್ತಾರೆ, ಏನಾಯಿತು ಅನ್ನೋ ಥರ. ಒಬ್ರು ಡೋರ್ ತಗೊಂಡು ಕೆಳಗಡೆ ಇಳಿತಾರೆ, ಅಂದರೆ ಡ್ರಿಂಕ್ಸ್ ಮಾಡ್ತಾ, ಒಂದು ಬಾಟಲ್ ಡ್ರಿಂಕ್ಸ್ ಮಾಡ್ತಾ. ಈ ಕಡೆಯವ್ರು ಹೇಳ್ತಾರೆ ಯಾರೋ ಡ್ರಿಂಕರ್ ಕುಡ್ಕ ಅನ್ನೋ ಥರ ಹೇಳ್ತಾರೆ. ಅದಾದ ತಕ್ಷಣ ಆ ವ್ಯಕ್ತಿ ಮೈನ್ಸ್ ಬ್ಲಾಸ್ಟ್ ಮಾಡೋ ಒಂದು ಮೆಟೀರಿಯಲ್ ತಗೊಂಡ್ಬಿಟ್ಟು ಎಲ್ಲ ವೈರ್ಗೆ ಅಟ್ಯಾಚ್ ಮಾಡ್ತಾ ಇರ್ತಾರೆ, ಕಾರ್ ಬ್ಯಾಟ್ರಿಗೆ ಅಟ್ಯಾಚ್ ಮಾಡ್ತಾರೆ. ಅದೇ ತಕ್ಷಣಕ್ಕೆ ಕರೆಕ್ಟಾಗಿ ಅಟ್ಯಾಚ್ ಆದ ತಕ್ಷಣ ಕಾರಲ್ಲಿ ಜರ್ಕ್ ಸೌಂಡ್ ಏನಿದೆ ಈ ಕಾರಲ್ಲಿ ಜರ್ಕ್ ಸೌಂಡ್ ಆಗ್ತಿದೆ ಅಂತ ಎಲ್ಲರೂ ವ್ಯೂವರ್ಸ್ ಆಗಿರ್ಬೋದು, ಆ ಕಡೆ ಎದುರಾಳಿ ಡಾನ್ ಗ್ಯಾಂಗ್ ಆಗಿರ್ಬೋದು ನೋಡ್ತಾ ಇರ್ತಾರೆ. ಶೂಟ್ ಕೂಡ ಮಾಡ್ತಾರೆ, ಏನಿದೆ ಒಳಗಡೆ ಅಂತ. ಒಳಗಡೆ ಏನಿರುತ್ತೆ, ನಮ್ಮ ಯಶ್ ಅವರು ಬೇರೆ ಮೂಡಲ್ಲೇ ಇರ್ತಾರೆ. ಆ ಒಂದು ಹಸಿ ಬಿಸಿ ದೃಶ್ಯ ನಡೀತಾ ಇರುತ್ತೆ ಒಂದು ಯುವತಿ ಜೊತೆ. ಸೊ ಅದು ನೀವು ನೋಡಿರ್ತಾರೆ, ಗೊತ್ತಾಗುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದೇನು ಬೇಡ. ಸೊ ಅದು ಯಾವ ಥರ ವಿಜುವಲೈಸೇಷನ್ ಕೊಟ್ಟಿದ್ದಾರೆ ಅಂದರೆ ನೀವು ನೋಡ್ಬೋದು. ಒಳಗಡೆ ಆ ಒಂದು ಹಸಿ ಬಿಸಿ ದೃಶ್ಯ ನಡೀತಾ ಇರುತ್ತೆ, ಹೊರಗಡೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಈ ಕಡೆ ಮೈನ್ಸ್ ಬ್ಲಾಸ್ಟ್ ಅದೊಂದು ಬ್ಲಾಸ್ಟರ್ ಕೊಟ್ಟಿರ್ತಾರೆ. ಸೊ ಅದು ಬ್ಲಾಸ್ಟ್ ಮಾಡಬೇಕಂದ್ರೆ ಪ್ರೆಸ್ ಮಾಡಬೇಕು. ಆ ಪ್ರೆಸ್ ಮಾಡೋಕ್ಕೆ ಆ ಡ್ರಿಂಕರಲ್ಲೇ ಆ ಕಡೆ ಆ ಫ್ರೇಮಲ್ಲೇ ಇರಲ್ಲ, ಅವ್ನು ಹೊರಗಡೆ ಹೋಗಿರ್ತಾರೆ, ಕಾರ್ಗೆ ಅಟ್ಯಾಚ್ ಮಾಡಿರ್ತಾರೆ. ಆ ಶೇಕ್ ಆಗ್ತಾ ಲಾಸ್ಟ್ ಫೈನಲ್ ಬ್ಲಾಸ್ಟ್ ಅಲ್ಲ. ಒಂದು ಯಾವ ಥರ ತೋರಿಸಿರ್ತಾರೆ ಅಂದರೆ ಗೀತು ಮೋಹನ್ ದಾಸ್ ಅವ್ರದ್ದು ಆ ಒಂದು ಫ್ರೇಮು, ಕತೆ, ವಿಜುವಲೈಸೇಷನ್ ಸಕ್ಕತ್ತಾಗಿದೆ. ಇನ್ನು ನೆಕ್ಸ್ಟ್ ಅದಾದ ತಕ್ಷಣ ರಾಕಿ ಬಾಯ್ ಎಂಟ್ರಿ, ಕಾರಿದ ಇಳ್ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಎಲ್ಲ ಇವ್ರದ್ದು ಶೂಟು, ಬಾಂಬ್ ಬ್ಲಾಸ್ಟ್ ಆಗಿದ ತಕ್ಷಣ ಆಲ್ರೆಡಿ ಇವರೆಲ್ಲ ಸ್ವಲ್ಪ ಜನ ಇದಾಗಿರ್ತಾರೆ. ರಾಕಿ ಬಾಯಿ ನೀವು ನೋಡಿ KGF ಅಲ್ಲಿ ಯಾವ ಥರ ದೊಡ್ಡ ಮಗನ್ ಹಿಡ್ಕೊಂಡು ಶೂಟ್ ಮಾಡ್ತಾರೆ, ಅವರೇ ಕೈಯಲ್ಲಿ ಶೂಟ್ ಮಾಡ್ಬಿಟ್ಟು ಆ ಒಂದು ಹೀಟಲ್ಲಿ ಸಿಗರೇಟ್ ಹಚ್ಕೊಳ್ತಾರೆ. ಸೊ ಇಲ್ಲಿ ಸಿಗಾರ್ ಜೊತೆನೇ ಎಂಟ್ರಿ ಕೊಡ್ತಾರೆ ಅವರು. ಎಂಟ್ರಿ ಕೊಟ್ಟಿದ್ದೆ ಗನ್ನು ಅವ್ರ ಕೈಲಿರೋ ಗನ್ನಲ್ಲಿ ಶೂಟೇ ಮಾಡಲ್ಲ, ಅವ್ರು ಟ್ರಿಗರ್ ಮುಟ್ಟೋದೇ ಇಲ್ಲ. ಯಾರೊಬ್ಬ ಬಿದ್ದಿರ್ತಾರೆ ಕೆಳಗಡೆ, ಅವ್ರು ಶೂಟ್ ಮಾಡಕ್ಕೆ ಇನ್ನೇನು ಹೋಗ್ತಾನೆ, ಕಾಲಲ್ಲೇ ಟರ್ನ್ ಮಾಡ್ಬಿಟ್ಟು ಅಷ್ಟು ಜನಕ್ಕೆ ಕೊಡ್ತಾರೆ. ಅಂದರೆ ನೀವು ನೋಡ್ಬೋದು ಯಾವ ಥರ ಯೋಚನೆ ಮಾಡಿದ್ದಾರೆ ಅಂತ. ಅಂದರೆ ಅದೇ ಹೇಳ್ತಾ ಇರೋದು, ಅಂದರೆ ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ಡೆಪ್ತಾಗಿ ಹೋಗಿ ಆ ಒಂದು ಫ್ರೇಮನ್ನು ಯಾವ ಥರ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಯಶ್ ಅವ್ರದ್ದು ಯಾವ ಥರ ಫ್ರೇಮ್ ಇತ್ತು ಹಿಂದೆ, ಯಾವ ಥರ ನಾವು ತೋರಿಸ್ಬೇಕು ಮತ್ತೆ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಯಶ್ ಅವ್ರಿಗೆ 100% ಸೂಟ್ ಆಗುತ್ತೆ. ಆ ಲೆವೆಲ್ಗೂ ಅವ್ರ ಆ್ಯಕ್ಟಿಂಗು ಆ ಲೆವೆಲ್ ಇದೆ, ಮತ್ತು ಆ ಕಥೆನೂ ಕೂಡ ಹಂಗಿದೆ. ಅಂದರೆ ಲಾಸ್ಟ್ಗೊಂದು ಡೈಲಾಗ್ ಹೊಡಿತಾರೆ,
ಡ್ಯಾಡಿ ಈಸ್ ಹೋಮ್ ಅಂತೇನೋ ಡ್ಯಾಡಿ ಹೋಮ್ ಅಂತೇನೋ ಒಂದು ಡೈಲಾಗ್ ಹೊಡಿತಾರೆ. ಇದು ಕೂಡ ಸಾಕಷ್ಟು ಒಂಥರ ಜನರಿಗೆ ಯೋಚನೆ, ಏನು ಡ್ಯಾಡಿ ಹೋಮ್ ಅಂದರೆ ಅವ್ನು ಸತ್ತವನಿಗೆ ಆ ಥರ ಹೇಳಿರೋದ, ಇಲ್ಲೋ ಬೇರೆ ಡ್ಯಾಡಿ ಹೋಮ್ ಅಂತ ಬೇರೆ ಡಾನ್ಗೆ ಹೇಳಿದ್ರ, ಇಲ್ಲ ಯಶ್ ಅವ್ರಿಗೆ ಹೇಳ್ಕೊಂಡು ಏನೋ ಅದೊಂದು ಮಿಕ್ಸಪ್ ಕತೆ ಕೂಡ ಅದರಲ್ಲಿದೆ. ಸೊ ಇನ್ನು ಯಶ್ ಅವರ ಲುಕ್ ನೀವು ನೋಡ್ಬೋದು. ಈ ಒಂದು ಯಶ್ ಅವರ ಲುಕ್ಕಲ್ಲಿ ಒಂದು ರಗಡ್ನೆಸ್ ಇದೆ. ಡಾನ್ ಪಾತ್ರ ಒಂದು ಕಡೆ ಆದರೆ ರಗಡ್ನೆಸ್ಸು, ಆ ಫಿಸಿಕ್ಕು, ಫಿಸಿಕ್ಕು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಆ ದಾಡಿ, ಆ ಹೇರ್ ಸ್ಟೈಲು, ಆ ಸಿಗಾರ್ ಇಟ್ಕೊಂಡು ಕಪ್ಪು ಕಲರ್ ಕೂಲಿಂಗ್ ಗ್ಲಾಸು ಎಂಟ್ರಿ ಕೊಟ್ಟರು ಅಂದರೆ ಎಂಥವ್ರು ಕೂಡ ವಿಜುವಲ್ ಹೊಡೆಯುವಂಥ ಒಂದು ಸೀನ್ ಅದು. ಸೊ ಯಶ್ ಅವರ ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟ್ಗೆ ಮಜಾ ಕೊರತೆನೇ ಬರಲ್ಲ. ಥಿಯೇಟ್ರಲ್ಲಿ ಮಾರ್ಚ್ ಅವತ್ತು ಮಾತ್ರ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ, ಆ ಥರ ಸೆಲೆಬ್ರೇಷನ್ ಇರುತ್ತೆ. ಸೊ ಎಲ್ಲರೂ ಹೇಳ್ತಾಯಿದ್ರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿರುತ್ತೆ, ಪ್ಯಾನ್ ಇಂಡಿಯಾ ಲೆವೆಲ್ಲಿಗೆ ಯಶ್ ಅವ್ರು ಇದ್ದಾರೆ, ರೀಚ್ ಆಗಿದ್ದಾರೆ, ಇವಾಗ ಮಾಡ್ತಾರೆ ಅಂತ. ಪ್ಯಾನ್ ಇಂಡಿಯಾ ಅಲ್ಲ, ಹಾಲಿವುಡ್ ರೇಂಜು, ಪ್ಯಾನ್ ವರ್ಲ್ಡ್ ರೇಂಜಲ್ಲೇ ಮಾಡಿರೋದು. ಅವ್ರಿಗಿನ್ನ ಒಂದು ಸ್ವಲ್ಪ ಒಂದು ಕೈ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು, ಆ ಥರ ಮಾಡಿದ್ದಾರೆ. ಸೊ ಫಿಸಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಕ್ಕತ್ತಾಗಿದೆ. ನೋಡಿದವರು ಕೂಡ ಎಲ್ಲರೂ ಹಂಗೆ ಅಂತಂದರೆ. ಇನ್ನೊಂದೇನಂತಂದರೆ ಈ ಒಂದು ಟೀಸರು ಒಂಥರ ಲೆಂತಿನೂ ಇದೆ, ಅಂದರೆ ಬೋರ್ ಆಗಲ್ಲ ನಿಮಗೆ. ನೀವು ನೋಡಿ ಟೀಸರ್ ಎಲ್ಲ 30 ಸೆಕೆಂಡ್ 40 ಸೆಕೆಂಡ್ 1 ಮಿನಿಟ್ಸ್ ಹೈಯೆಸ್ಟ್ ಅಷ್ಟು ಅಲ್ಲಿರುತ್ತೆ. ಬಟ್ ಇದು 2 ನಿಮಿಷ 51 ಸೆಕೆಂಡ್ ಇದೆ. ಸೊ ಯಾವ ಒಂದು ಫ್ರೇಮು ಕೂಡ ಬೇಜಾರು ಅನ್ಸಲ್ಲ. ಒಂದು ಟೈಮ್ ನಾವೇನಾದರೂ ಸ್ವಲ್ಪ ಆ ಕಡೆ ತಿರುಗಿದ್ರೆ ಒಂದು ಫ್ರೇಮ್ ಮಿಸ್ ಆಯ್ತಲ್ಲ ಅನ್ನೋ ಥರ ಫೀಲ್ ಕೊಡುತ್ತೆ ಆ ಟೀಸರು. ಸೊ ಯಾರಿಗೂ ಕೂಡ 2 ನಿಮಿಷ 51 ಸೆಕೆಂಡ್ ಅಲ್ಲ ಅಂತ ಬೋರು ಕೂಡ ಆಗಲ್ಲ. ಆ ಲೆವೆಲ್ಗೆ ಈ ಒಂದು ಟಾಕ್ಸಿಕ್ ಸಿನಿಮಾದ ರಾಯ ಇಂಟ್ರೊಡಕ್ಷನ್ ಟೀಸರ್ ಸಕ್ಕತ್ತಾಗಿದೆ. ಎಲ್ಲರೂ ಕೂಡ ಬರೀ ನಮ್ಮ ಕನ್ನಡ ಚಿತ್ರರಂಗಲ್ಲ, ಎಲ್ಲ ಈ ಪ್ಯಾನ್ ಇಂಡಿಯಾ ಲೆವೆಲ್ ಆಗಿರ್ಬೋದು, ಹಾಲಿವುಡ್ ರೇಂಜು, ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಎಲ್ಲರೂ ಕೂಡ ಈ ಒಂದು ಟೀಸರ್ನ ಮೆಚ್ತಾ ಇದ್ದಾರೆ. ಇನ್ನು ಟೀಸರ್ ರಿಲೀಸ್ ಆಗಿದೆ. ಅದ್ರ ವ್ಯೂಸು ಸದ್ಯದ ಈಗ ನಾನು ರೆಕಾರ್ಡ್ ಮಾಡ್ತಾರೆ ಈ ಟೈಮಲ್ಲಿ 1.6 ಮಿಲಿಯನ್ ವ್ಯೂಸು ಆಲ್ರೆಡಿ ಕ್ರಾಸ್ ಆಗಿದೆ. ಇನ್ನು 1 ಮಿಲಿಯನ್ಗೆ ಅದು 30 ಮಿನಿಟ್ಸ್ ಒಳಗಡೆ ಟೈಮ್ ತಗೊಂಡಿದೆ. ಅಂದರೆ ಈ ಟಾಕ್ಸಿಕ್ ಟೀಸರು 1 ಮಿಲಿಯನ್ ಕ್ರಾಸ್ ಆಗೋದಕ್ಕೆ 30 ಮಿನಿಟ್ಸ್ ಒಳಗಡೆ ಟೈಮ್ ತಗೊಂಡು, ಎಕ್ಸಾಕ್ಟ್ ಎಷ್ಟು ನಿಮಿಷ ಅಂತ ಇನ್ನೇನು ರೆಕಾರ್ಡ್ಸ್ ಎಲ್ಲ ನಿಮಗೆ ಗೊತ್ತೇ ಆಗುತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟ್ 1.6 ಮಿಲಿಯನ್ ಇದೆ. ಇನ್ನು 20,000+ ಕಮೆಂಟ್ಸ್ ಬಂದಿದೆ. ಒಂದು ರೀತಿ KGF ರೆಕಾರ್ಡ್ನೇ ಇದೇ ಟಾಕ್ಸಿಕ್ ಬೀಟ್ ಮಾಡೋ ಚಾನ್ಸ್ ಇದೆ. ಅಂದರೆ KGF ಟೀಸರ್ನೇ ಈ ಒಂದು ಟಾಕ್ಸಿಕ್ ಟೀಸರ್ ಬ್ರೇಕ್ ಮಾಡೋ ಚಾನ್ಸ್ ಕೂಡ ಇದೆ, ಬ್ರೇಕ್ ಮಾಡುತ್ತೆ. ಸೊ ಆ ಲೆವೆಲ್ಗಿದೆ. ಎಲ್ಲರೂ ಕೂಡ, ಎಲ್ಲ ಇಂಡಸ್ಟ್ರಿಯವರು ಕೂಡ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲರೂ ಈ ಕಡೆ ನೋಡ್ತಿದ್ದಾರೆ, ಯಶ್ ಅವ್ರ ಕಡೆ ನೋಡ್ತಿದ್ದಾರೆ. ಏನೇ ಬೇರೆ ಬೇರೆ ಸ್ಟಾರ್ ನಟರ ವಿಚಾರಗಳಿದ್ರು ಕೂಡ ಇಡೀ ಇಂಡಿಯಾದಲ್ಲಿ ಇವಾಗ ಸದ್ಯ ಯಶ್ ಅವ್ರ ಕಡೆ ಎಲ್ಲ ಕಾನ್ಸಂಟ್ರೇಷನ್ನು, ಎಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲ ಟ್ವಿಟರ್ ಟ್ರೆಂಡಿಂಗಲ್ಲಿ ಯಶ್ ಅವರೇ ಇರೋದು. ಅವ್ರ ಬರ್ತಡೇ ಟಾಕ್ಸಿಕ್ಕು ಈ ಒಂದು ಟೀಸರು. ಸೊ ಆ ಥರ ನಮ್ಮ ರಾಕಿ ಬಾಯ್ ಮಿಂಚ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಲೆವೆಲಿಗೆ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇಲ್ಲ ಇವಾಗ ರಾಕಿ ಬಾಯ್ ಯಶ್, ಪ್ಯಾನ್ ವರ್ಲ್ಡ್ ಲೆವೆಲ್ ಇದ್ದಾರೆ. ಎಲ್ಲರೂ ವರ್ಲ್ಡ್ ಲೆವೆಲಲ್ಲಿ ಅವರಂತೂ ಪಕ್ಕ ಅಲ್ಲೇ ಥಿಂಕ್ ಮಾಡ್ತಿದ್ದಾರೆ. ಸೊ ನಾವು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಅದೊಂಥರ ತಪ್ಪಾಗುತ್ತೆ. ಪ್ಯಾನ್ ವರ್ಲ್ಡಲ್ಲಿ ಇವಾಗ ರಾಕಿ ಬಾಯ್ ಯಶ್ ಅವರಿದ್ದಾರೆ. ಸೊ 40ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಮಾರ್ಚಲ್ಲಿ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಸೊ ಎಲ್ರಿಗೂ ಆ ಒಂದು ಸೆಲೆಬ್ರೇಷನ್, ಆ ಒಂದು ಟಾಕ್ಸಿಕ್ಕು ಸೆಲೆಬ್ರೇಷನ್ಗೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ಟೈಮು ಆದಷ್ಟು ಬೇಗ ಬರುತ್ತೆ. ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡೋಣ. ಸೊ ಒಟ್ಟಲ್ಲಿ ಇವತ್ತು ಬರ್ತ್ಡೇ ಪ್ರಯುಕ್ತ ರಿಲೀಸ್ ಆದ ಟಾಕ್ಸಿಕ್ ಟೀಸರು ರಾಯ ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು, ಆ ಲೆವೆಲಲ್ಲೇ ಇದೆ. ಸೊ ಯಶ್ ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಸೊ ಇದಿಷ್ಟು ಟಾಕ್ಸಿಕ್ ಇವತ್ತು ರಿಲೀಸ್ ಆದ ಟಾಕ್ಸಿಕ್ ಟೀಸರ್ನ ಅಪ್ಡೇಟು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.